ನಡೆಯುವಂಥ ಯಾಗವಮ್ಮ ಹೋಗುವುದು ಬೇಡ ಎನ್ನುವ ಹಾಗೆ ಆಮಂತ್ರಣವಿಲ್ಲದೆ ಇರುವಂತಹ ಪ್ರದೇಶಕ್ಕೆ ಹೋದರೆ ಅಪಾರವೆನ್ನುವುದು ಕಟ್ಟಿಟ್ಟ ಬುತ್ತಿ ಹೋಗಬೇಡ ಎನ್ನುವ ಹಾಗೆ ಸಾರಿ ಹೇಳಿದರಲ್ಲ. ನನ್ನವರ ಮಾತನ್ನ ಮೀರಿನ ಇಲ್ಲಿವರೆಗಾಗಿ ಬಂದೆ. ಇಂತಹ ಒಂದು ಕರ್ಮವನ್ನು ನೋಡುವಂತಹ ದುರಾಚಾರ ನನ್ನದಾಗಿ ಹೋಯ್ತಲ್ಲ. ಅಯ್ಯೋ, ಮರಳಿ ನಾನು ಕೈಲಾಸಕ್ಕೆ ಹೋದರೆ ನಮ್ಮವರು ಕೇಳುವುದಿಲ್ಲವೇ? ಸತಿ, ಯಾಗವನ್ನ ಕಂಡು ಬಂದೆಯ? ಯಾಗದ ಸೊಬಗನ್ನ ನೋಡಿದೆ ಎನ್ನುವ ಹಾಗೆ ಕೇಳಿದರೆ, ನೀವಿಲ್ಲದೆ ಇರುವಂತಹ ಯಾಗದ ಕರ್ಮವನ್ನು ಉಂಟು ಬಂದೆ ಎನ್ನುವ ಹಾಗೆ ಯಾವ ಬಾಯಲ್ಲಿ ಹೇಳಲಿ? ಇಲ್ಲ, ನನ್ನವರೆಗೆ ನಾನು ಮಾತನ್ನು ಹೇಳಲಾರೆ. ಹಾಗಂತ ಇಲ್ಲಿಯೇ ಉಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇವರೆಲ್ಲ ನನ್ನ ಬಂಧುಗಳೇ. ಇಲ್ಲ, ನಾನು ಮರಳಿ ಕೈಲಾಸವನ್ನು ಸೇರಲಾರೆ. ಹಾಗಂತ ಇಲ್ಲಿಯೇ ಉಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಏನು ಮಾಡುವುದು? ನಾನೀಗೇನು ಮಾಡುವುದು? ಗಂಡನ ಮನೆಯೂ ಇಲ್ಲ, ಹೆಂಡತಿಯ ತಂದೆಯ ಮನೆಯೂ ಇಲ್ಲದೆ ಇರುವಂತಹ ಹೆಣ್ಣೊಬ್ಬಳಿಗೆ ಏನು ಗತಿ, ಏನು ಸ್ಥಿತಿ? ಗತಿಯೊಂದೇ ಸರ್ವಾತ್ಮಕನಾಗಿರುವಂತಹ ಪರಮೇಶ್ವರನ ಹಗೆಯನ್ನ ಕಟ್ಟಿಕೊಂಡೆಯ. ನೀವೀಶ್ವರ ಯಾಗವನ್ನು ಮಾಡುವುದರ ಮೂಲಕವಾಗಿ ಪರಮೇಶ್ವರನ ಹಗೆಯಾದೆಯ, ವಿಕಲಮತಿಯಾದೆಯ. ಸ್ವಲ್ಪ ಸುಮ್ಮನೆ, ನಿನ್ನ ಗಂಡ ಏನು ಮಹಾ ಅಂತ ಮೃತ್ಯುವನ್ನೇ ಜಯಿಸಿರುವಂತಹ ಮೃತ್ಯುಂಜಯನು ಶಿವ, ಅಂತಕನು ಶಿವ, ಶಿವ, ಅಂತಹ ಪರಮೇಶ್ವರನ ನಿನ್ನ ಗಂಡ ಅಂತವಾಗಿರಬಹುದು, ಆದರೆ ದೇವತೆಗಳು ಸಹ ಇದಕ್ಕೆ ಸಮ್ಮತಿಯನ್ನು
ಸ್ವಲ್ಪ ನಿಲ್ಲಿಸೆ. ಸ್ವರ ಏರಿಸಿ ಕೂಗಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಎಷ್ಟೇ ಹೇಳಿದ್ರು ಸಹ ನೀನು ನನ್ನ ಮಗಳು ಮರೆಯಬೇಕು. ಏನಂದ್ರೆ ನಿನ್ನಿಂದ ಆಗಿರುವಂತಹ ದೇಹವಿದು. ನಿನ್ನ ಮಗಳು ದಾಕ್ಷಾಯಿಣಿ ಮುಚ್ಚು ಬಾಯಿ. ಯಾವತ್ತಿನ ದಿನ ಪರಮೇಶ್ವರನಿಗೆ ನನ್ನನ್ನು ದಾರಿ ಎರೆದು ಕೊಟ್ಟೆಯೋ ಅಂದಿನಿಂದಲೇ ನಾನು ಪರಮೇಶ್ವರನ ಸತಿಯೋ. ಯಾವತ್ತಿನ ಕಾಲದಲ್ಲಿ ನಿರೀಶ್ವರ ಯಾಕನ್ನ ಮಾಡ್ತೇನೆ ಎನ್ನುವ ಹಾಗೆ ಸಂಕಲ್ಪವನ್ನ ತೊಟ್ಟೆಯೋ ಆ ಸಂದರ್ಭದಲ್ಲಿಯೇ ನಿನ್ನ ಮಗಳು ನಿನ್ನ ಪಾಲಿಗೆ ಸತ್ತ ಹಾಗೆ. ಆದರೂ ಉಳಿದಿರುವ ದೇಹ ನಿನ್ನಿಂದ ದತ್ತವಾದದ್ದು. ನೀನು ಮಾಡ್ತಿರುವಂತ ಯಾಗ ಎನ್ನುವುದು ಇಲ್ಲಿಗೆ ನಿಲ್ಲಬೇಕು ಅಂತಾದ್ರೆ ಕಾಣುತ್ತಿರುವಂತ ಅಗ್ನಿಕುಂಡಕ್ಕೆ ಹಾರಿ ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನೆ. ಅವಳನ್ನ ಮುಟ್ಟಿದ್ರೆ ಜೋಕೆ. ಅಗ್ನಿಗೆ ತಡೆಯಾತೆ ಮುಟ್ಟಬೇಡ. ನಿನ್ನ ಅಗ್ನಿ ಅಗ್ನಿ ಮುಟ್ಟುವೆಯಾ? ನಿನ್ನಿಂದ ನನ್ನನ್ನು ಮುಟ್ಟಲು ಸಾಧ್ಯವ? ಪ್ರಪಂಚದಲ್ಲಿರುವಂತಹ ಸರ್ವವನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವುದರ ಮೂಲಕವಾಗಿ ಪವಿತ್ರಗೊಳಿಸುವಂತಹ ನೀನು ಈ ದಕ್ಷ ಕೊಡುವಂತಹ ಎಂಜಲಿಗೆ ನಿನ್ನೇಳು ನಾಲಿಗೆಯನ್ನು ಹೊರಚಾಚಿ ಬಂದೆಯ ನನ್ನ ಪಾಲಿನ ಮೈಲಿಗೆ. ನೀನೇನ ನಿನ್ನಂತಹ ಸಹಸ್ರಾಗ್ನಿಗಳನ್ನು ದಯಿಸುವಂತಹ ಅಗ್ನಿ ನನ್ನಂತರಂಗದಲ್ಲಿದೆ. ಪರಮೇಶ್ವರನ ಸೇವಕಿಯಾಗಿ ಪರಮೇಶ್ವರನ ಸತಿಯಾಗಿ ಅವನ ಆರಾಧನೆಯಿಂದ ನನ್ನಂತರಂಗದಲ್ಲಿ ನಾನು ಪಡೆದಿರುವಂತಹ ಅಗ್ನಿ ಈಗ ನಾಭಿ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಪರಮೇಶ್ವರನ ಆರಾಧನಾ ಮಾತ್ರದಿಂದಲಾಗಿ ನಾನು ಬಂಧಿಸುತ್ತೇನೆ. ಬ್ರಹ್ಮರಂಧ್ರದಿಂದ ಸ್ಫೋಟಿಸುತ್ತೇನೆ. ಯೋಗಾಗ್ನಿ. ಅಂತಹ ಯೋಗಾಗ್ನಿಯಿಂದಲೇ ದಾಕ್ಷಾಯಿಣಿಯ ದೇಹತ್ಯಾಗ ನೋಡಿ ನೋಡಿ ನೋಡಿ. ದಕ್ಷ ಮಾಡುವಂತಹ ಆ ಯಜ್ಞಕ್ಕೆ ಹೋದಳು. ರಾತ್ರಿಯ ಬಯಲಿಯಲ್ಲಿ ನಡೆಯುವಂತಹ ಯಜ್ಞ ಭಾಗವನ್ನು ನೋಡುತ್ತಾ ಇರುವಂತಹ ಕಾಲದಲ್ಲಿ ಇದು ನಿರೀಶ್ವರ ಯಾಗ
ದಾಕ್ಷಾಯಿಣಿ ನೊಂದು ಬೆಂದು ದಾಕ್ಷಾಯಿಣಿ ಹ, ಏನಾಯ್ತು? ನೊಂದು ಬೆಂದಳು. ಯಾರೂ ಮಾತನಾಡಿಸಲಿಲ್ಲ. ನನ್ನ ದಾಕ್ಷಾಯಿಣಿ ಕೊನೆಯಲ್ಲಿ ತನ್ನಿಂದಲೇ ಯೋಗಾಗ್ನಿಯನ್ನ ಸೃಷ್ಟಿಸಿಕೊಂಡು